ಹಾಯ್, ಗುಡ್ ಮಾರ್ನಿಂಗ್. ನಾನು ಶಿವ. ಯಾರೆಲ್ಲ ಇವತ್ತು ನಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಡಿಸ್ಲೈಕ್ ಮಾಡಿ. ನಿಮಗೆ ಈ ಇನ್ಫಾರ್ಮೇಟಿವ್ ಆಗಿರುವಂಥ ಈ ಟಾಪಿಕ್ ನಿಮಗೆ ಇಷ್ಟ ಆದರೆ ನೀವು ಅದನ್ನು ಶೇರ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟಾರ್ಟ್ ನೌ. ಇವತ್ತಿನ ಟಾಪಿಕ್ ಶುರು ಮಾಡೋಣ. ನೀರು ನಮ್ಮ ಬಾಡಿಗೆ ತುಂಬ 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 ವೆರಿ ಇಂಪಾರ್ಟೆಂಟ್. ದಿನಕ್ಕೆ ಪ್ರತಿಯೊಬ್ಬ ಮನುಷ್ಯ ಅಟ್ಲೀಸ್ಟ್ 2.5-3 ಲೀಟರ್ ಆದರೂ ಮಿನಿಮಮ್ ನೀರು ಕುಡಿಬೇಕು. ಸೊ ನೀರು 20 kg ತೂಕಕ್ಕೆ 1 ಲೀಟ್ರ್ ಹಾಗೆ ನೀರನ್ನ ಕುಡಿಬೇಕು. ನಾನೀಗ 60 kg ಇದ್ದೀನಿ ಅಂತ ಹೇಳಿದ್ರೆ 3 ಲೀಟ್ರ್ ನಾನು ಒಂದು ದಿನಕ್ಕೆ ಕುಡಿಬೇಕು ಅಂತ ಅರ್ಥ. 80 kg ಇದ್ದೀನಿ ಅಂತ ಹೇಳಿದ್ರೆ 4 ಲೀಟ್ರ್ ನೀರು ಕುಡಿಬೇಕು ಅಂತದ್ರ ಅರ್ಥ. ಸೊ ನೀರು ನಮ್ಮ ಬಾಡಿಲಿ ಎಷ್ಟೋ ಕೆಲಸ ಮಾಡೋದಕ್ಕೆ ಬೇಕು. ಡೈಜೆಸ್ಟ್ ಮಾಡೋಕ್ಕೆ ಬೇಕು, ಸ್ಕಿನ್ನಿಗೆ ಬೇಕು, ಹೇರಿಗೆ ಬೇಕು, ಟೋಟಲ್ ಬಾಡಿಗೆ ಬೇಕಪ್ಪ. ಸೊ ನೀರು ಕೊಡದೇ ಇದ್ರೇ ಎಷ್ಟೋ ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಮ ಸ್ಕಿನ್ ಒಣಗುತ್ತೆ, ಹೇರ್ ಡ್ರೈ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಸರಿಯಾಗಿ ಫಂಕ್ಷನಿಟಿ ಆಗಲ್ಲ, ಫಿಲ್ಟ್ರೇಷನ್ ಆರ್ಗನ್ಸ್ಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೀಗೆ ಎಷ್ಟೋ 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 ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಆದರೆ ಮೇಜರ್ ಪ್ರಾಬ್ಲಮ್ ಒಂದಿದೆ, ಅದೇ ಇವತ್ತಿನ ನಮ್ಮ ಟಾಪಿಕ್. ತುಂಬ ಜನ ಊಟದ ಮಧ್ಯ ನೀರು ಕುಡಿದು ಬಿಡ್ತಾರೆ. ಒಂದು ತಿಂತಿನ ನೀರು ಕುಡಿತಾರೆ. ನೀರು ಈಗೆಲ್ಲ ಮದುವೆಗಳಿಗೆ ಹೋದ್ರೂ ಊಟದ ಜೊತೆಗೆ ಒಂದು ಕ್ಯಾನು ಇಟ್ಬಿಡ್ತಾರೆ, ನೀರು ಕುಡಿ ಸಾರಿ ಅತ್ಲಾಗೆ ಅಂತ. ಆ್ಯಕ್ಚುಲಿ ಅದು ರಾಂಗ್ ಮೆಥಡ್. ಅದು ಊಟದ ಮಧ್ಯ ನೀರು ಕುಡಿಯೋದು ವೆರಿ ರಾಂಗ್. ನಾನು ಹೇಳ್ಕೊಡ್ತೀನಿ ಇವತ್ತು ನೀರು ಹೇಗೆ ಕುಡಿಬೇಕಂತ. ಬೇರೆ ಹಂಗೆ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ನೀವು ತಿಳ್ಕೊಂಡ್ರೆ ಆ ನೀರು ಕುಡಿಯೋದನ್ನ ಕಮ್ಮಿ ಮಾಡ್ತೀರಾ. ಸೊ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಕಲಿಯೋಕ್ಕೆ ಶುರು ಮಾಡಿದ್ಮೇಲೆ, ನನಗೂ ಅದನ್ನು ರಿಸಲ್ಟ್ ಸಿಕ್ಕಿದ್ಮೇಲೆ ಶುರು ಮಾಡಿದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ನಾವು ನೀರು ಮತ್ತು ಗಾಳಿನ ಬಿಟ್ಟು ಬೇರೆ ಇನ್ನೇನೇ ತೊಗೊಂಡ್ರು, ಬಾಡಿ ಒಳಗೆ ತೊಗೊಂಡ್ರೂ ಕೂಡ ಅದು ಡೈಜೆಸ್ಟ್ ಸಿಸ್ಟಮ್ಗೆ ಹೊರಟೋಗುತ್ತೆ, ಒಳಗೆ ಹೋಗುತ್ತೆ. ಒಳಗೆ ಹೋಗಿ ಅದು ಏನೇನೋ ಕಚ ಕೆಲಸಗಳು ಮಾಡಬೇಕು ಅದೆಲ್ಲ ಮಾಡ್ತಾ ಇರುತ್ತೆ. ಡೈಜೆಸ್ಟ್ ಸಿಸ್ಟಮ್ದು ಜೀರ್ಣಗಳು ನಡೀತಾ ಇರುತ್ತೆ. ನಾವು ತಿನ್ನಂತಹ ಊಟ ಇಲ್ಲಿ ಜಗದು ಇಲ್ಲೆಲ್ಲ ಮುಗಿದ ಮೇಲೆ ಇಲ್ಲಿ ಹೊಟ್ಟೆಗೆ ಹೋದ್ಮೇಲೆ ಇಲ್ಲಿ ಆ ಹೊಟ್ಟೆನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಆ್ಯಸಿಡ್ಡು ರಿಲೀಸ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಆ ಆ್ಯಸಿಡ್ ನಮ್ಮ ಫುಡ್ಡಲ್ಲಿರುವಂಥ ಎಷ್ಟೋ ದಪ್ಪ ಪೀಸ್ಗಳಿರೋದನ್ನೆಲ್ಲ ಇನ್ನೂ ಚಿಕ್ಕ ಪೀಸ್ಗಳು ನಮಗೆ ಇನ್ನೂ ಚಿಕ್ಕ ಪೀಸ್ ಮಾಡಿ ಇನ್ನೂ ನೀಟಾಗಿ ಫಾಸ್ಟಾಗಿ ಕಂಪ್ರೆಸ್ ಮಾಡಿ ಡೈಜೆಸ್ಟ್ ಮಾಡಿ ನೆಕ್ಸ್ಟು ಮೂವ್ ಮಾಡುತ್ತೆ. ಇದು ಒನ್ ಆಫ್ ದ ಗ್ರೇಟ್ ಮೆಥಡ್ ನಮ್ಮ ಬಾಡಿನಲ್ಲಿ ನಡೆಯುವಂಥ ಒಂದು ಸೂಪರ್ ಮೆಥಡ್. ಇದು ಅಂಥ ಸಖತ್ ಟೆಕ್ನಾಲಜಿ ಇದೆ. ಬಟ್ ಈಗ ನಾವೇನಾದರೂ ಊಟನ ಕಳಿಸಿ ಇಮಿಡಿಯೇಟ್ಲಿ ನಾವೇನಾದರೂ ನೀರು ಕುಡಿದ್ಬಿಟ್ರೆ ಆ ಆ್ಯಸಿಡ್ ಮೇಲೆ ನೀರು ಬಿದ್ದರೆ ಏನಾಗುತ್ತೆ? ಈಗೇನಾಗುತ್ತೆ, ಆ ಫುಡ್ಡು ಡೈಜೆಸ್ಟ್ ಆಗುತ್ತಾ? ಸರಿಯಾಗಿ ಆಗಲ್ಲ. ಆದರೆ ನಮ್ಮ ಬಾಡಿ ಇಂಟೆಲಿಜೆಂಟ್, ಆಗದೇ ಇದ್ದರೂ ಅಲ್ಲಿಂದ ಮುಂದಕ್ಕೆ ಮೂವ್ ಮಾಡಿಬಿಡುತ್ತೆ. ಸೊ ಮುಂದಕ್ಕೆ ಮೂವ್ ಆದಾಗ ಹೊಟ್ಟೆ ಸಂಕಟ ಆಗೋದು, ತೊಳಗಿಸೋದು, ಗ್ಯಾಸ್ ಫಾರ್ಮ್ ಆಗೋದು, ಆ್ಯಸಿಡಿಕ್ ಆಗೋದು, ಹೀಗೆ ಒಂದೊಂದೇ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಶುರು ಆಗುತ್ತೆ. ತುಂಬ ಜನ ಏನು ಹೇಳ್ತಾರೆ, ಊಟ ಬಿಟ್ಟರೆ ನಾಷ್ಟ ಬಿಟ್ಟರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ. ನೋ, ಊಟ ನಾಷ್ಟ ಬಿಟ್ಟರೆ ಗ್ಯಾಸ್ಟ್ರಿಕ್ ಬರುತ್ತೋ ಇಲ್ವೋ ಅದು ಇವಾಗ ಸಂಬಂಧ ವಿಷಯ ಅಲ್ಲ. ಆದರೆ ಈ ಮೆಥಡ್ ಊಟದ ಮಧ್ಯ ಅಥವಾ ಊಟ ಆಗಿದ ತಕ್ಷಣ ನೀರು ಕುಡಿದ್ರೆ ಖಂಡಿತ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಇಂಡೈಜೆಷನ್ ಪ್ಲಸ್ ಗ್ಯಾಸ್ಟ್ರಿಕ್, ಆ್ಯಸಿಡಿಕ್, ಈ ಥರ ಎಷ್ಟೋ ಪ್ರಾಬ್ಲಮ್ಸ್ ಬರೋದಕ್ಕೆ ನಾವೇ ಮಾಡ್ಕೊಳ್ತಿರೋದು ಕೈಯಾರ ಇದನ್ನು. ಹಾಗಾದರೆ ನೀರನ್ನು ಯಾವಾಗ ಕುಡಿಬೇಕು, ಹೇಗೆ ಕುಡಿಬೇಕು? ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಏನೇನು ಕೆಲಸಗಳಿರುತ್ತದೆಲ್ಲ ಮುಗಿಸಿ 1 ಲೀಟ್ರ್ ಉಗುರು ಬೆಚ್ಚಗಿರೋ ನೀರನ್ನ ಕುಡಿದ್ರೆ, ಒಟ್ಟಿಗೆ ಒಂದು 15 ನಿಮಿಷದೊಳಗೆ ಕುಡಿಯೋ ಥರ ನೋಡಿಕೊಂಡ್ರೆ, ನಿನ್ನೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಏನೇನು ತಿಂದಿರ್ತೀವಿ ಅದರಲ್ಲಿರೋಂಥ ಎಷ್ಟೊಂದು ಟಾಕ್ಸಿನ್ಸ್, ವಿಷವಸ್ತುಗಳು, ನಿರ್ಜೀವ ವಸ್ತುಗಳು, ಅಂದರೆ ಬೇಡದೇ ಇರೋ ಕಂಟೆಂಟ್ಸ್ ಎಲ್ಲ ಒಳಗಂಗೇ ಇರುತ್ತೆ. ಈಗ ನಾವು ಸ್ನಾನ ಮಾಡಿದ್ಮೇಲೆ ನಮ್ಮ ಜಾಲರದಲ್ಲಿ ಇರುತ್ತಲ್ವ, ನಮ್ಮ ಮೋರಿಯಲ್ಲಿ ಜಾಲರದಲ್ಲಿ ಗಲೀಜು ಸ್ವಲ್ಪ ಲೇಯರ್ ಬೈ ಲೇಯರ್ ಕಸದ ಥರ, ಹಾಗೆ ನಮ್ಮ ಬಾಡಿಯಲ್ಲಿ ಎಷ್ಟೋ ಇರುತ್ತೆ. ಇದೆಲ್ಲ ಇದ್ರ ಮುಖಾಂತರ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನಕ್ಕೆ ಮೋಷನ್ ಪ್ರಾಬ್ಲಮ್ ಇರುತ್ತೆ, ಪ್ರಾಬ್ಲಿ ಅವ್ರಿಗೆ ಮೋಷನ್ ಆಗೋದು ಕೂಡ ಒಂದು ಹೆಲ್ಪ್ ಆಗ್ಬೋದು. ಸೊ ಹೀಗೆ ಬೆಳಗ್ಗೆ ತಕ್ಷಣ 1 ಲೀಟ್ರ್ 1.25 ಲೀಟ್ರ್ ನೀರು ಕುಡಿಯೋದ್ರಿಂದ ಈ ಒಂದು ಬೆನಿಫಿಟ್ಸ್ನ ನೀವು ನೋಡ್ಬೋದು. ಮತ್ತು ಅಷ್ಟೊಂದು ನಿಮ್ಮ ಬಾಡಿ ಯೂಸ್ ಮಾಡ್ಕೊಳ್ಳಲ್ಲ. ಸ್ವಲ್ಪನೇ ನಿಮ್ಮ ಕಿಡ್ನಿಗೆ ಹೋಗುತ್ತೆ, ಸ್ವಲ್ಪನೇ ಬ್ಲಾಡರ್ಗೆ ಹೋಗುತ್ತೆ, ಸ್ವಲ್ಪನೇ ಹೋಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಬಂದುಬಿಡುತ್ತೆ. ಹೀಗೆ ಬರುವಂಥ ನೀರಲ್ಲಿ ಬಾಡಿಲಿ ಇರುವಂಥ ಎಷ್ಟೋ ವ್ಯರ್ಥ ಪದಾರ್ಥಗಳು ಇರುತ್ತಲ್ವ, ಟಾಕ್ಸಿನ್ಸ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಈಚೆ ಬರುತ್ತೆ. ಕ್ಲೀನ್ ಆದ ರಿಲೀಫ್ ಆಗೋ ಚೆನ್ನಾಗಿ ಬರುತ್ತೆ, ನೋ ಪ್ರಾಬ್ಲಮ್. ಸೊ ಈಗ ಬ್ರೇಕ್ಫಾಸ್ಟ್ ಅಥವಾ ನಿಮ್ದು ಏನಿದೆ ಇದು ಫುಡ್ ನೀವು ತೊಗೋಬೋದು.
ನೀವು ಫುಡ್ನ ತೊಗೊಂಡು ನೆಕ್ಸ್ಟು ಅಟ್ಲೀಸ್ಟ್ ನಿಮ್ಮ ಫುಡ್ ಏನಾದರೂ ಸಾಲಿಡ್ ಫುಡ್ ಆಗಿದೆ ಅಟ್ಲೀಸ್ಟ್ 3 to 4 hours ಗ್ಯಾಪ್ ಬಿಡಿ. ಅಟ್ಲೀಸ್ಟ್ ಮಿನಿಮಮ್ ಅಂದರೂ 2 hours ಅದರ ಗ್ಯಾಪ್ ಬಿಡಿ. 2 hours ಗ್ಯಾಪ್ ಬಿಟ್ಟಿದ ನಂತರ ಅಲ್ಲಿಂದ ಮಧ್ಯಾಹ್ನ ಊಟ ಟೈಮ್ವರೆಗೂ ನೀವು 9 ಗಂಟೆ ನಾಷ್ಟ ಮಾಡಿದ್ರೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಏನೂ ತಿನ್ನಬೇಡಿ. ಮಧ್ಯ ಪ್ರತಿ ಅರ್ಧ ಅವರು ಅಥವಾ ಪ್ರತಿ 1 hourಗೆ ಒಂದು 250 to 350 ml ವಾಟರ್, ಅಂದರೆ ಒಂದು ಅರ್ಧ ಲೀಟ್ರಿಗಿಂತ ಒಂಚೂರು ಕಮ್ಮಿ, 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ. ಹೀಗೆ ಆಗಾಗ ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಆಗಾಗ ಕುಡ್ಕೊಂಡೇ ಕೂತ್ಕೋಬೇಡಿ. ನಿಮ್ಮ ಬಾಡಿ ಒಂದಷ್ಟೇ ಕಿಡ್ನಿನಲ್ಲಿ ಒಂದು ಸ್ವಲ್ಪ ಕೆಪಾಸಿಟಿ ಇರುತ್ತಪ್ಪ, ಎಲ್ಲ ಹಿಡ್ಕೊಂಡು ಕೂತ್ಕೊಳ್ಳಲ್ಲ, ಎಲ್ಲ ವೇಸ್ಟೇಜ್ ಹೊರಟೋಗುತ್ತೆ. ನೀರನ್ನು ವೇಸ್ಟ್ ಮಾಡೋ ಬದಲು ಬಾಡಿಗೆ ಕಾನ್ಸಂಟ್ರೇಟ್ ಮಾಡೋದ್ರ ಬಗ್ಗೆ ಹೇಳ್ಕೊಂಡ್ಕೊಳ್ಳೋಣ. ಅದಕ್ಕೆ ಪ್ರತಿ ಅರ್ಧ ಅವರ್ಗೆ ಒಂದು 1/4 ಲೀಟ್ರ್ ನೀರು ಕುಡಿದ್ರೆ ಸಾಕು. ಮಧ್ಯಾಹ್ನವರೆಗೂ 1 ಲೀಟ್ರ್ 1.5 ಲೀಟ್ರ್ ನೀರು ಕುಡಿದ್ರೂ ಸಾಕು, ನೋ ಪ್ರಾಬ್ಲಮ್. ಬೆಳಗ್ಗೆ 1 ಲೀಟ್ರ್ ನೀರು ಕುಡಿತೀರಾ, ಅದರಲ್ಲಿ ಸ್ವಲ್ಪ 1/4 ಲೀಟ್ರ್ ಯೂಸ್ ಮಾಡ್ಕೊಂಡಿರುತ್ತೆ ಬಾಡಿ, ಇನ್ನು ಮಿಕ್ಕಿದೆಲ್ಲ ಈಚೆ ಹಾಕಿರುತ್ತೆ. ಬಾಡಿಲಿ 1/4 ಲೀಟ್ರ್ ಆಲ್ರೆಡಿ ಕೊಟ್ಟಿದ್ದೀರಾ. ಮತ್ತು ನೀವು ಬ್ರೇಕ್ಫಾಸ್ಟ್ ಮಾಡಿರ್ತೀರಾ, ಬ್ರೇಕ್ಫಾಸ್ಟ್ ಮೇಲೆ 1 hour ಗ್ಯಾಪ್ ಬಿಟ್ಟಿರ್ತೀರಾ, 2 hour ಗ್ಯಾಪ್ ಬಿಟ್ಟಿರ್ತೀರಾ. ಅಲ್ಲಿಂದ ನೀರು ಕುಡಿಯೋಕ್ಕೆ ಶುರು ಮಾಡ್ತಿದ್ರೆ ಮಧ್ಯಾಹ್ನ ಊಟದವರೆಗೂ ಟ್ರೈ ಮಾಡ್ತಾ ಇರಿ ನೀರು ಕುಡಿಯೋದನ್ನ. ಈಗ ಈ ಜೊಲ್ಲು ರಸ ಉತ್ಪಾದನೆ ಆಗೋಕ್ಕೆ ಏನೇನು ನೀರು ಬೇಕು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪಾದನೆ ಆಗೋಕ್ಕೆ, ಡೈಜೆಸ್ಟಿವ್ ಜ್ಯೂಸ್ ಉತ್ಪಾದನೆ ಆಗೋಕ್ಕೆ ಏನೇನು ಲಿಕ್ವಿಡ್ ಐಟಮ್ಸ್ಗಳು ಬೇಕೋ ಅದೆಲ್ಲ ನಮ್ಮ ನೀರಲ್ಲೇ ಸಿಕ್ಬಿಡುತ್ತೆ. ಈಗ ನಮಗೆ ಮಧ್ಯಾಹ್ನ ಹೊತ್ತು ನೀರು ಕುಡಿಯೋ ಅಭ್ಯಾಸ ಬರಲ್ಲ. ತುಂಬ ಜನ ಯಾಕೆ ಮಧ್ಯಾಹ್ನ ಹೊತ್ತು ನೀರು ಕುಡಿತಾರೆ ಅಂತ ಹೇಳಿದ್ರೆ ಅವ್ರು ಬೆಳಗ್ಗೆನೂ ಸರಿ ನೀರು ಕೊಟ್ಟಿರಲ್ಲ, ಇದು ಪ್ರಾಬ್ಲಮ್. ಆ ನೀರು ಕೊಟ್ಟಿಲ್ಲದೆ ಇರೋದಕ್ಕೋಸ್ಕರ ನಾವು ಊಟ ಮಾಡಬೇಕಾದ್ರೆ ಜ್ಯೂಸ್ಗಳು ಸರಿಯಾಗಿ ಬರ್ತಾರೆ, ಸಪ್ಲೈ ಆಗ್ತಿರಲ್ಲ. ಬಾಯಲ್ಲಾಗಿರಲಿ, ಗಂಟೆಲ್ಲಾಗಿರಲಿ ಅಥವಾ ಇಲ್ಲಾಗಿರಲಿ ಸರಿಯಾಗಿ ಸಪ್ಲೈ ಆಗ್ತಿರಲ್ಲ. ಈಗ ನಮಗೆ ನೀರು ಕುಡಿಬೇಕು ಅನಿಸುತ್ತೆ, ಬಟ್ ಈಗ ನೀರು ಕೊಡೋದು ಸೇಮ್ ಅದೇ ಮೆಥಡ್ ಆಯಿತು. ಸೊ ಅದ್ರ ಬದಲು ಊಟ ಟೈಮ್ವರೆಗೂ ಕೂಡ ಸಲ ನೀರು ಕುಡಿಯೋಕ್ಕೆ ಶುರು ಮಾಡ್ತಾಯಿದ್ರೆ ಯಾವ್ಯಾವ ಟೈಮಲ್ಲಿ ಏನು ಪ್ರೊಡಕ್ಷನ್ ಆಗಬೇಕು ಅದೆಲ್ಲ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಈಗ ಏನು ಪ್ರಾಬ್ಲಮು ಬರಲ್ಲ, ಆರಾಮಾಗಿ ಊಟ ಮಾಡಬಹುದು. ಒಂದು 5-10 ನಿಮಿಷ ಊಟಕ್ಕಿಂತ ಮುಂಚೆ ಹೋಲ್ಡ್ ಮಾಡಿಬಿಡಿ ಸಾಕು. ಎಲ್ಲ ನೀಟಾಗಿ ಬರ್ತಾ ಇರ್ತದೆ, ಕ್ಲೀನಾಗಿ ನಿಮಗೆ ಊಟ ಒಟ್ಟು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಈಗ ಊಟಕ್ಕೆ ಕೂತ್ಕೊಳ್ಳಿ, ಊಟ ಚೆನ್ನಾಗಿ ಮಾಡಿ, ನಿಮ್ಗೇನು ಬೇಕು ಮಾಡಿ, ಅಗದು ಜಗದು ಚೆನ್ನಾಗಿ ಮಾಡಿ. ನಮ್ಮ ಡೈಜೆಷನ್ 60 to 80% ಇಲ್ಲೇ ಮುಗಿದೋಗ್ಬಿಡ್ಬೇಕು. ತುಂಬ ಜನ 5 ನಿಮಿಷ 10 ನಿಮಿಷ ಊಟ ಮಾಡಿಬಿಡ್ತಾರೆ, ಗ್ರೇಟ್ ಅಂದ್ಕೊಂಡ್ಬಿಡ್ತಾರೆ. ಗ್ರೇಟ್ ಅಲ್ಲ ಕಣ್ರಪ್ಪ, ಅದು ಗ್ರೇಟ್ ಅಲ್ಲ, ನಿಮ್ಮ ಬಾಡಿ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ಹಾಗಲ್ಲ, ಊಟನ ಯಾವಾಗಲೂ ಎಂಜಾಯ್ ಮಾಡ್ತಾ ಫೀಲ್ ಮಾಡ್ತಾ ಅಗದು ಜಗದು ತಿನ್ನಬೇಕು. ಆವಾಗೇ ಎಲ್ಲ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಲಿ ಡೈಜೆಸ್ಟ್ ಎಲ್ಲ ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ. ಈಗ ನಾವು ಒಂದು ಫಿಲಿಮ್ ನೋಡ್ತಾ ಇದ್ದರೆ ನಾವು ಆ ಫಿಲಿಮ್ ಒಳಗೆ ನಾವು ಹೋಗಲ್ವಾ ಹೀರೋ, ನಾನು ಹೀರೋ ಆದರೆ ನಾನು ಟ್ರೈನ್ ಮೇಲೆ ಎಗರಿದ್ರೆ ಹೆಂಗಿರುತ್ತೆ ಹೀಗೆ ಫೀಲ್ ಮಾಡಲ್ವಾ, ಹಾಗೆ ಫೀಲ್ ಮಾಡಬೇಕು. ನಾವು ಊಟ ಮಾಡ್ತಿದ್ರೆ ಅನ್ನನ ತಿನ್ನೋದನ್ನ ಫೀಲ್ ಮಾಡಬೇಕು, ಮೊಸರನ್ನ ತಿನ್ನೋದನ್ನ ಫೀಲ್ ಮಾಡಬೇಕು, ಕೇಸರಿ ಬಾತ್ ತಿನ್ನೋದನ್ನ ಫೀಲ್ ಮಾಡಬೇಕು, ಚಿಕನ್ ಲೆಗ್ ಪೀಸ್ನ ಫೀಲ್ ಮಾಡಬೇಕು, ಮ್ಯಾಗಿನೂ ಕೂಡ ಫೀಲ್ ಮಾಡಬೇಕು. ಪ್ರತಿಯೊಂದು ಫೀಲ್ ಮಾಡಿ ತಿಂತಿದ್ರೆ ಅದು ಏನೇನಾಗಬೇಕು ಅದೆಲ್ಲ ಬರ್ತಾ ಇರುತ್ತೆ. ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಊಟ ಮಾಡಿ. ಆ ಮಧ್ಯಾಹ್ನ ಊಟದ ತಟ್ಟೆನ ಹೇಗೆ ಇಟ್ಕೋಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಊಟ ಎಲ್ಲ ಮುಗಿಸಿದ್ಮೇಲೆ ಆರಾಮಾಗಿ ಸಾಕು. ರಸಮ್ ಕುಡಿತಾರೆ ಕೆಲವರು ಮಜ್ಜಿಗೆ ಕುಡಿತಾರೆ, ಇದೆಲ್ಲ ರಾಂಗ್ ಮೆಥಡ್. ನೀರಾಗಲಿ ನೀರಿನ ಐಟಮ್ಸ್ ಯಾವುದೂ ಕೂಡ ಊಟ ಆಗಿದ್ದು ಇಮಿಡಿಯೇಟ್ಲಿ ತೊಗೋಬೇಡಿ. ನಿಮಗೆ ಹಂಗೆ ಕುಡಿಬೇಕಾ, ಮೊದಲೇ ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡಿ. ಇಲ್ಲ ಅಂದರೆ ಒಂದು 2 hours ಬಿಟ್ಟು ಮಜ್ಜಿಗೆ ಕುಡ್ಕೊಂಡು ಹೋಗ್ರಿ. 1 ಗಂಟೆಗೆ ಊಟ ಮಾಡ್ರೆ 3 ಗಂಟೆವರೆಗೂ ಏನು ತಿನ್ನಬೇಡಿ. ದೇವರೇ ಬಂದು ದೇವ್ರ ಪ್ರಸಾದ ಕೊಟ್ಟರು ತಿನ್ನಬೇಡಿ, ನೀರು ಕುಡಿಬೇಡಿ. ಕೊಟ್ಟರೆ ನಿಮ್ಮ ಬಾಡಿನ ಹೊಟ್ಟೆ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ಈ ಊಸು ಪಾಸು ಎಲ್ಲ ಬರ್ತಾ ಇರ್ತವೆ ಅನ್ನೋದೊಂದು ಸೌಂಡು, ಇಲ್ಲಿ ಸೌಂಡು, ಇಲ್ಲಿ ಸೌಂಡು, ಇಲ್ಲಿ ಸೌಂಡು, ಇಲ್ಲಿ ಸೌಂಡು. ಇನ್ನು ಕೆಲವರು ಪೆಪ್ಸಿ ಕುಡಿತಾರೆ, 7up ಕುಡಿತಾರೆ, ಕೋಕ್ ಕುಡಿತಾರೆ. ಇದು ವರ್ಸ್ಟ್ ಥಿಂಗ್. ಇದು 1 ಗ್ಲಾಸ್ ಪೆಪ್ಸಿ ಕುಡಿದ್ರೆ 25 ಗ್ಲಾಸ್ ನೀರು ಕುಡಿಬೇಕು, ಅದು ಬಾಡಿದು ಈಚೆ ಹೋಗ್ಬೇಕಂದ್ರೆ. 1 ಗ್ಲಾಸ್ ಸ್ಪ್ರೈಟ್ ಕುಡಿದ್ರೆ ಅಥವಾ ಆ ಥರ ವೈಟ್ ವಾಟರ್ದು ಕೂಲ್ ಡ್ರಿಂಕ್ಸ್ ಕುಡಿದ್ರೆ 35 ಗ್ಲಾಸ್ ಬೇಕು ಬಾಡಿಯಿಂದ ಈಚೆ ಹೋಗೋದಕ್ಕೆ. ವೆರಿ ಡೇಂಜರಸ್. ಓನ್ಲಿ ಶುಗರ್ ಇದೆ ಕಂಟೆಂಟ್ಸ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಬಹುದು. ಸೊ 39 to 40 grams ಅಷ್ಟು 250 ml 7upಲ್ಲಿದೆ. ಸೊ ಈ ಥರದ್ದು ತಗೊಳ್ತಿದ್ರೆ ಎಕ್ಸ್ಟ್ರಾ ಬಾಡಿ ನಾವೇ ತುಂಬ್ಕೊಳ್ತಿದ್ದೀವಿ. ಕೂಲ್ ಡ್ರಿಂಕ್ಸ್ ಕುಡಿಯೋದ್ರಿಂದ ನಮ್ಮದು ಫುಡ್ ಡೈಜೆಷನ್ ಆಗಲ್ಲ, ನಮ್ಮ ಬಾಡಿನೇ ಡೈಜೆಷನ್ ಮಾಡ್ಕೊಳ್ಳುತ್ತೆ, ಅಷ್ಟು ಕೆಪಾಸಿಟಿ ಇದೆ. 2 ಇಂಚು ಮಳೆನೇ ಡೈಜೆಸ್ಟ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಬಾಡಿಗಿದೆ. ಕುಳಿ ಕೋರಿ ಎಲ್ಲ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರೋ ನಮ್ಮ ಬಾಡಿಗೆ ಆಫ್ಟರ್ ಆಲ್ ಒಂದು ಅನ್ನ ಸಾಂಬಾರು ಡೈಜೆಸ್ಟ್ ಮಾಡೋಕ್ಕಾಗಲ್ವ? ಖಂಡಿತ ಆಗುತ್ತೆ. ಆದರೆ ಈ ಥರ ಮಿಸ್ಟೇಕ್ಸ್ನ ಮಾಡಿದ್ರೆ ನೋಡ್ಕೊಳ್ಳಿ. ಆರಾಮಾಗಿ ಊಟ ಆಗಿ ಒಂದು 2 hours ಆದಮೇಲೆ ನೀಟಾಗಿ ನೀರಿನ ಇಂಟೇಕ್ ಮಾಡೋಕ್ಕೆ ಬನ್ನಿ. ಸೇಮ್ 250 ml 250 ml 250 ml ಶುರು ಮಾಡ್ತಾ ಬನ್ನಿ. ಸೊ ಬೆಸ್ಟ್ ಥಿಂಗ್ ಈ ಥರದ್ದು ಕ್ಯಾನ್ ಇಟ್ಕೊಂಬಿಡಿ, ಇದು ಇನ್ನೂ ಬೆಸ್ಟ್.
ಸೂಪರಾಗಿರುತ್ತೆ. ಸೊ ಸಂಜೆವರೆಗೂ ಆರಾಮಾಗಿ ಕುಡೀರಿ. ನೀವು ಊಟ ಮಾಡೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಸ್ಟಾಪ್ ಮಾಡಿಬಿಡಿ, ಇಲ್ಲಾಂದರೆ ವಾಶ್ರೂಮ್ ಮೇಲೆ ಒದ್ದು ಓಡಾಡಬೇಕಾಗುತ್ತೆ. ಆರಾಮಾಗಿ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೀರಿನ ಬಗ್ಗೆ ಇವತ್ತು ಟೆಕ್ನಿಕಲಿ ಎಲ್ಲ ಬೇಸಿಕ್ಕಾಗಿ ನಾನು ನಿಮಗೆ ಒಬ್ಬ ಪರ್ಸನ್ಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಯಾರಿಗಾದರೂ ವೆಯ್ಟ್ ಲೆಸ್ ಮಾಡಬೇಕು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ವೆಯ್ಟ್ ಗೇನ್ ಮಾಡಬೇಕು, ಬಾಡಿನ ಇನ್ನೂ ಸಖತ್ತಾಗಿ ಇಟ್ಕೋಬೇಕು, ಒಳ್ಳೆ ಹೇರ್, ಒಳ್ಳೆ ಸ್ಕಿನ್, ಒಳ್ಳೆ ಬಾಡಿಗೆ ಒಂದು ಒಳ್ಳೆ ಸೂಪರ್ ನ್ಯೂಟ್ರಿಷನ್ ಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.